ರಾಖಿಯ ದಿನದಂದು ಸಹೋದರಿಯ ಪ್ರಾರ್ಥನೆಯನ್ನು ಕೇಳಿ ಶ್ರೀಕೃಷ್ಣನೇ ಅವಳನ್ನು ರಕ್ಷಿಸಿದನು. ಮಥುರಾದಿಂದ ಸ್ವಲ್ಪ ದೂರದಲ್ಲಿ ಗೋಕುಲಪುರ ಎಂಬ ಸಣ್ಣ ಹಳ್ಳಿಯಿತ್ತು. ಅಲ್ಲಿ ಒಬ್ಬ ಸಹೋದರಿ ವಾಸಿಸುತ್ತಿದ್ದಳು, ರಾಧಾ. ವಯಸ್ಸು 19 ವರ್ಷ. ಅವಳ ಹೆತ್ತವರು ಅವಳ ಬಾಲ್ಯದಲ್ಲಿಯೇ ತೀರಿಕೊಂಡಿದ್ದರು. ಅವಳ ಏಕೈಕ ಆಸರೆ ಅವಳ ಕಿರಿಯ ಸಹೋದರ ಕನ್ಹಯ್ಯ, ವಯಸ್ಸು 12 ವರ್ಷ. ರಾಧಾ ಕನ್ಹಯ್ಯನನ್ನು ಬೆಳೆಸಿದ್ದಳು. ಅವಳು ಸ್ವತಃ ಶಾಲೆಗೆ ಹೋಗಲಿಲ್ಲ. ಜನರ ಮನೆಗಳಲ್ಲಿ ಹೊಲಿಗೆ ಕೆಲಸ ಮಾಡುವ ಮೂಲಕ ತನ್ನ ಸಹೋದರನಿಗೆ ಶಿಕ್ಷಣ ನೀಡಿದಳು. ಕನ್ಹಯ್ಯ ತುಂಬಾ ಬುದ್ಧಿವಂತನಾಗಿದ್ದನು. ಅವನು ಹೇಳುತ್ತಿದ್ದನು, ದೀದಿ, ಒಂದು ದಿನ ನಾನು ದೊಡ್ಡ ಅಧಿಕಾರಿಯಾಗುತ್ತೇನೆ. ನಿನಗಾಗಿ ದೊಡ್ಡ ಮನೆ ಕಟ್ಟುತ್ತೇನೆ. ರಾಖಿ ಹಬ್ಬವು ಬರುವುದರಲ್ಲಿತ್ತು. ರಾಧಾ ತುಂಬಾ ಸಂತೋಷವಾಗಿದ್ದಳು. ಕನ್ಹಯ್ಯಗೆ ಹೊಸ ಶರ್ಟ್ ಮತ್ತು ಸುಂದರವಾದ ರಾಖಿಯನ್ನು ಖರೀದಿಸಲು ಅವಳು ತನ್ನ 6 ತಿಂಗಳ ಗಳಿಕೆಯನ್ನು ಉಳಿಸಿದ್ದಳು. ಆದರೆ ಆ ವರ್ಷ ಹಳ್ಳಿಯಲ್ಲಿ ತೊಂದರೆ ಉಂಟಾಯಿತು. ಗ್ರಾಮದ ಜಮೀನುದಾರ ಠಾಕೂರ್ ರಘುವೀರ್ ಸಿಂಗ್ ತುಂಬಾ ಕ್ರೂರಿಯಾಗಿದ್ದನು. ಅವನು ರಾಧಾಳ ಸಣ್ಣ ಗುಡಿಸಲು ಮತ್ತು ಅದರ ಪಕ್ಕದ 2 ದೊಡ್ಡ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದನು. ಅದನ್ನು ರಾಧಾಳ ತಂದೆ ಬಿಟ್ಟು ಹೋಗಿದ್ದರು. ಹೆದ್ದಾರಿಯ ಬಳಿ ಇರುವ ಭೂಮಿ ಕೋಟಿಗಟ್ಟಲೆ ಬೆಲೆ ಬಾಳುವುದು. ಠಾಕೂರ್ ರಾಧಾಳನ್ನು ಬೆದರಿಸಿದನು, ರಾಧಾ, ಈ ಭೂಮಿಯನ್ನು ನನಗೆ ವರ್ಗಾಯಿಸಿ, ಇಲ್ಲದಿದ್ದರೆ ನಿನ್ನ ಸಹೋದರನಿಗೆ ಕಣ್ಮರೆ ಮಾಡುತ್ತೇನೆ. ರಾಧಾ ಭಯಭೀತಳಾದಳು, ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ಹೇಳಿದಳು, ಠಾಕೂರ್ ಸಾಹೇಬ್, ಈ ಭೂಮಿ ನನ್ನ ಸಹೋದರನಿಗೆ ಸೇರಿದ್ದು, ನಾನು ಅದನ್ನು ಕೊಡುವುದಿಲ್ಲ. ಠಾಕೂರ್ ಹೇಳಿದಳು, ಸರಿ, ರಾಖಿ ದಿನದವರೆಗೆ ಅದರ ಬಗ್ಗೆ ಯೋಚಿಸಿ. ರಾಖಿ ದಿನ ಆಗಸ್ಟ್ 19. ರಾಖಿ ದಿನ ಬಂದಿತು. ಇಡೀ ಹಳ್ಳಿ ಸಂತೋಷವಾಯಿತು. ಸಹೋದರಿಯರು ಬಟ್ಟೆ ಧರಿಸಿ ತಮ್ಮ ಸಹೋದರರಿಗೆ ರಾಖಿ ಕಟ್ಟುತ್ತಿದ್ದರು. ರಾಧಾ ಬೆಳಿಗ್ಗೆ 4 ಗಂಟೆಗೆ ಎಚ್ಚರವಾಯಿತು. ಅವಳು ಕನ್ಹಯ್ಯಗೆ ಪಾಯಸ ಮಾಡಿ ಹೊಸ ಶರ್ಟ್ ತೆಗೆದಳು. ಕನ್ಹಯ್ಯ ಸಂತೋಷಪಟ್ಟನು, ದೀದಿ, ಇಂದು ನಾನು ಉತ್ತಮವಾಗಿ ಕಾಣುತ್ತೇನೆ. ಅಷ್ಟರಲ್ಲಿ ಬಾಗಿಲನ್ನು ಒದೆಯುವ ದೊಡ್ಡ ಶಬ್ದ ಕೇಳಿಸಿತು. ಠಾಕೂರ್ನ 4 ರಿಂದ 5 ಗೂಂಡಾಗಳು ಬಂದರು. ಹೇ ಹುಡುಗಿ, ಜಮೀನಿನ ದಾಖಲೆಗಳು ಎಲ್ಲಿವೆ? ಠಾಕೂರ್ ಸಾಹೇಬ್ ಅವುಗಳನ್ನು ಕಳುಹಿಸಿದ್ದಾರೆ. ರಾಧಾ ಹೇಳಿದಳು, ನಾನು ಅದನ್ನು ಕೊಡುವುದಿಲ್ಲ. ಇಂದು ರಾಖಿ, ನನ್ನ ಸಹೋದರನನ್ನು ಮುಟ್ಟಬೇಡ. ಒಬ್ಬ ಗೂಂಡ ಕನ್ಹಯ್ಯನ ಕೂದಲನ್ನು ಹಿಡಿದುಕೊಂಡನು, ನೀನು ಅದನ್ನು ಕೊಡದಿದ್ದರೆ ನಾವು ನಿನ್ನ ಸಹೋದರನನ್ನು ಕರೆದುಕೊಂಡು ಹೋಗುತ್ತೇವೆ. ಕನ್ಹಯ್ಯ ಕೂಗಿದನು, ದೀದಿ. ರಾಧಾ ಅಳಲು ಪ್ರಾರಂಭಿಸಿದಳು. ಅವನ ಪಾದಗಳಿಗೆ ಬಿದ್ದಳು, ಸಹೋದರ, ಅವನನ್ನು ಬಿಟ್ಟುಬಿಡು, ನನ್ನ ಸಹೋದರನನ್ನು ಬಿಟ್ಟುಬಿಡು. ಗೂಂಡಾಗಳು ನಗಲು ಪ್ರಾರಂಭಿಸಿದರು. ಠಾಕೂರ್ ಸಾಹೇಬ್ ಹೇಳಿದ್ದಾರೆ, ನೀನು ಭೂಮಿಯನ್ನು ಕೊಡದಿದ್ದರೆ ನಿನ್ನ ಸಹೋದರನನ್ನು ಯಮುನಾ ನದಿಗೆ ಎಸೆಯುತ್ತೇವೆ. ಅವರು ಕನ್ಹಯ್ಯನನ್ನು ಎಳೆದುಕೊಂಡು ಹೋಗಲು ಪ್ರಾರಂಭಿಸಿದರು. ರಾಧಾ ಅವರ ಹಿಂದೆ ಓಡಿದಳು, ಆದರೆ ಒಬ್ಬ ಗೂಂಡ ಅವಳನ್ನು ತಳ್ಳಿ ಬೀಳಿಸಿದನು. ಅವಳ ಹಣೆಯು ಬಿರುಕು ಬಿಟ್ಟಿತು, ರಕ್ತ ಹರಿಯಲು ಪ್ರಾರಂಭಿಸಿತು. ಅವರು ಕನ್ಹಯ್ಯ ಅವನನ್ನು ಜೀಪಿನಲ್ಲಿ ಕೂರಿಸಿ ಯಮುನಾ ನದಿಯ ಕಡೆಗೆ ಕರೆದೊಯ್ದರು. ಆ ದಿನ ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು. ರಾಧಾ ತನ್ನ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಕುಳಿತು ರಕ್ತದಲ್ಲಿ ಮುಳುಗಿ ಅಳುತ್ತಿದ್ದಳು. ರಾಖಿ ತಟ್ಟೆ ಚೆಲ್ಲಾಪಿಲ್ಲಿಯಾಗಿತ್ತು, ಪಾಯಸ ನೆಲದ ಮೇಲೆ ಚೆಲ್ಲಿತ್ತು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಗ್ರಾಮಸ್ಥರ ಬಳಿಗೆ ಓಡಿ, ನನ್ನ ಸಹೋದರನನ್ನು ಉಳಿಸಿ, ಠಾಕೂರ್ನ ಜನರು ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಆದರೆ ಠಾಕೂರ್ಗೆ ಹೆದರಿ ಯಾರೂ ಮುಂದೆ ಬರಲಿಲ್ಲ. ಎಲ್ಲರೂ ಬಾಗಿಲು ಮುಚ್ಚಿದರು. ರಾಧಾ ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದಳು. ಅವಳು ತನ್ನ ಗುಡಿಸಲಿಗೆ ಹೋದಳು. ಅಲ್ಲಿ ಅವಳ ತಂದೆ ಅವಳಿಗೆ ಕೊಟ್ಟಿದ್ದ ಶ್ರೀಕೃಷ್ಣನ ಸಣ್ಣ ವಿಗ್ರಹವಿತ್ತು. ಅವಳು ವಿಗ್ರಹದ ಮುಂದೆ ಕುಳಿತು ಅಳಲು ಪ್ರಾರಂಭಿಸಿದಳು. ಮತ್ತು ಅವಳ ಪ್ರಾರ್ಥನೆ, ಆ ಪ್ರಾರ್ಥನೆ ಸಾಮಾನ್ಯ ಪ್ರಾರ್ಥನೆಯಾಗಿರಲಿಲ್ಲ. ರಾಧೆ ದ್ವಾರಕೆಯನ್ನು ಅಲುಗಾಡಿಸಿದ ಪ್ರಾರ್ಥನೆಯಾಗಿತ್ತು. ಅವಳು ಅಳುತ್ತಾ ಹೇಳಿದಳು, ಕಾನ್ಹಾ, ತೆರೆದ ಸಭೆಯಲ್ಲಿ ದ್ರೌಪದಿಯನ್ನು ಬೆತ್ತಲೆಯಾಗಿಸುವಾಗ ನೀನು ಅವಳ ಗೌರವವನ್ನು ಉಳಿಸಿದ್ದೀಯ. ನೀನು ಬಟ್ಟೆಯನ್ನು ಕೊಟ್ಟು ದ್ರೌಪದಿಯನ್ನು ಕಾಪಾಡಿದ್ದೀಯ. ನೀನು ನಿನ್ನ ಸಹೋದರಿ ಸುಭದ್ರೆಯನ್ನು ರಕ್ಷಿಸಿದ್ದೀಯ. ಇಂದು ನಿನ್ನ ಇನ್ನೊಬ್ಬ ಸಹೋದರಿ ನಿನ್ನನ್ನು ಕರೆಯುತ್ತಿದ್ದಾಳೆ. ನೀನು ಬರುವುದಿಲ್ಲವೇ? ರಾಖಿ ದಿನದಂದು ಒಬ್ಬ ಸಹೋದರಿ ತನ್ನ ಸಹೋದರನಿಲ್ಲದೆ ಇರುತ್ತಾಳಾ? ಕಾನ್ಹಾ, ನೀನು ನಿಜವಾಗಿದ್ದರೆ ನನ್ನ ಸಹೋದರನನ್ನು ಉಳಿಸು. ನಾನು ನಿನಗೆ ರಾಖಿ ಕಟ್ಟುತ್ತೇನೆ. ಇಂದಿನಿಂದ ನೀನು ಕೂಡ ನನ್ನ ಸಹೋದರ. ನೋಡು, ನಿನಗೂ ರಾಖಿ ತಂದಿದ್ದೇನೆ.
ಎಂದು ಹೇಳಿ ಅವಳು ಕನ್ಹಯ್ಯಗೆ ತಂದಿದ್ದ ರಾಖಿಯಿಂದ ಒಂದು ಸಣ್ಣ ರಾಖಿಯನ್ನು ತೆಗೆದು ತನ್ನ ರಕ್ತಸಿಕ್ತ ಬೆರಳುಗಳಿಂದ ಶ್ರೀಕೃಷ್ಣನ ಮಣಿಕಟ್ಟಿಗೆ ಕಟ್ಟಿದಳು. ನಂತರ ಅವಳು ಮೂರ್ಛೆ ಹೋದಳು. ಆ ದಿನ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಕಣ್ಣುಗಳಲ್ಲಿ ನೀರು ಸುರಿಯಿತು ಎಂದು ಹೇಳಲಾಗುತ್ತದೆ. ರುಕ್ಮಿಣಿ ಕೇಳಿದಳು, ದೇವರೇ, ನೀನು ಯಾಕೆ ಅಳುತ್ತಿದ್ದೀಯ? ಕೃಷ್ಣ ಹೇಳಿದನು, ರುಕ್ಮಿಣಿ, ಇಂದು ರಾಖಿ. ನನ್ನ ಸಹೋದರಿಗಳಲ್ಲಿ ಒಬ್ಬಳಾದ ರಾಧಾ ನನಗೆ ಕರೆ ಮಾಡುತ್ತಿದ್ದಾಳೆ. ಅವಳ ಸಹೋದರನ ಜೀವ ಅಪಾಯದಲ್ಲಿದೆ. ನಾನು ಹೋಗಬೇಕು. ಶ್ರೀಕೃಷ್ಣನೇ ಅವರನ್ನು ರಕ್ಷಿಸಿದನು. ಯಮುನೆಯ ದಡದಲ್ಲಿ ಗೂಂಡಾಗಳು ಕನ್ಹಯ್ಯ ಜೊತೆ ಅಲ್ಲಿಗೆ ಬಂದರು. ಯಮುನೆಯ ಪ್ರವಾಹ ಉಕ್ಕಿ ಹರಿಯಿತು. ಒಬ್ಬ ಗೂಂಡ ಹೇಳಿದ, ಆ ಕಿಡಿಗೇಡಿಯನ್ನು ದೂರ ಎಸೆಯಿರಿ. ಅವರು ಕನ್ಹಯ್ಯನನ್ನು ಎತ್ತಿಕೊಂಡು ಎಸೆದ ತಕ್ಷಣ ಒಂದು ಪವಾಡ ಸಂಭವಿಸಿತು. 20 ಅಡಿ ಆಳದ ನೀರು ಇದ್ದ ಯಮುನೆಯ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಅರಳಿ ಮರ ಬೆಳೆಯಿತು. ಕನ್ಹಯ್ಯ ನೇರವಾಗಿ ಆ ಮರದ ಕೊಂಬೆಯ ಮೇಲೆ ಬಿದ್ದನು. ಅವನಿಗೆ ಒಂದು ಗೀರು ಕೂಡ ಆಗಲಿಲ್ಲ. ಗೂಂಡಾಗಳು ಆಶ್ಚರ್ಯಚಕಿತರಾದರೂ, ಈ ಮರ ಇಲ್ಲಿಗೆ ಹೇಗೆ ಬಂತು? ಇಲ್ಲಿ ಎಂದಿಗೂ ಮರ ಇರಲಿಲ್ಲ. ಅಷ್ಟರಲ್ಲಿ ಯಮುನೆಯ ಇನ್ನೊಂದು ದಡದಿಂದ ಒಬ್ಬ ಸುಂದರ ಯುವಕ ಬಂದನು. ನವಿಲು ಗರಿಗಳ ಕಿರೀಟವನ್ನು ಧರಿಸಿ, ನೀಲಿ ಬಟ್ಟೆಗಳನ್ನು ಧರಿಸಿ, ಕೊಳಲು ನುಡಿಸುತ್ತಿದ್ದನು. ಅವನ ಕಣ್ಣುಗಳು ಕೃಷ್ಣನ ಕಣ್ಣುಗಳಂತೆಯೇ ಇದ್ದವು. ಆ ಯುವಕ ಕೇಳಿದನು, ಹೇ ಸಹೋದರ, ಈ ಮಗುವನ್ನು ಏಕೆ ತೊಂದರೆಗೊಳಿಸುತ್ತಿದ್ದೀಯ? ಗೂಂಡ ಹೇಳಿದನು, ನೀನು ಯಾರು? ಇಲ್ಲಿಂದ ಓಡಿಹೋಗು. ಯುವಕ ಮುಗುಳ್ನಕ್ಕನು. ಅವನು ಕೊಳಲು ನುಡಿಸಿದನು. ಕೊಳಲಿನ ಶಬ್ದ ಕೇಳಿ ಗೂಂಡಾಗಳ ಕೈಕಾಲುಗಳು ನಿಶ್ಚೇಷ್ಟಿತವಾದವು. ಅವರಿಗೆ ಚಲಿಸಲು ಸಹ ಸಾಧ್ಯವಾಗಲಿಲ್ಲ. ಆ ಯುವಕ ಕನ್ಹಯ್ಯನನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡನು. ಬಾ ಕನ್ಹಯ್ಯ, ನಿನ್ನ ಸಹೋದರಿ ನಿನಗಾಗಿ ಕಾಯುತ್ತಿದ್ದಾಳೆ. ಇಂದು ರಾಖಿ, ಅಲ್ಲವೇ? ಕನ್ಹಯ್ಯ ಭಯದಿಂದ, ನೀನು ಯಾರು ಎಂದು ಕೇಳಿದನು. ಆ ಯುವಕ, ನಾನು ನಿನ್ನ ಅಣ್ಣ. ನಿನ್ನ ತಂಗಿ ಇವತ್ತು ನನಗೆ ರಾಖಿ ಕಟ್ಟಿದಳು, ಹಾಗಾಗಿ ನಾನು ನನ್ನ ತಂಗಿಯನ್ನು ರಕ್ಷಿಸಲು ಬರಬೇಕಾಯಿತು ಎಂದು ಉತ್ತರಿಸಿದನು. ಆ ಯುವಕ ಕನ್ಹಯ್ಯಾಳನ್ನು ರಾಧೆಯ ಗುಡಿಸಲಿಗೆ ಕರೆದೊಯ್ದನು. ರಾಧಾ ಇನ್ನೂ ಪ್ರಜ್ಞಾಹೀನಳಾಗಿದ್ದಳು. ಆ ಯುವಕ ಅವಳ ಹಣೆಯನ್ನು ತನ್ನ ಕೈಯಿಂದ ಸವರಿದನು. ರಕ್ತಸ್ರಾವ ನಿಂತುಹೋಯಿತು ಮತ್ತು ಗಾಯವು ವಾಸಿಯಾಯಿತು. ರಾಧಾಗೆ ಪ್ರಜ್ಞೆ ಮರಳಿತು. ತನ್ನ ಸಹೋದರ ಕನ್ಹಯ್ಯ ತನ್ನ ಮುಂದೆ ನಿಂತಿರುವುದನ್ನು ಅವಳು ನೋಡಿದಳು ಮತ್ತು ಅವನ ಪಕ್ಕದಲ್ಲಿ ಒಬ್ಬ ಸುಂದರ ಯುವಕನಿದ್ದನು. ಅವನ ಕೈಗೆ ತಾನು ಕೃಷ್ಣನಿಗೆ ಕಟ್ಟಿದ್ದ ರಾಖಿಯೇ ಕಟ್ಟಿತ್ತು. ರಾಧಾಗೆ ಅರ್ಥವಾಯಿತು. ಅವಳು ಆ ಯುವಕನ ಪಾದಗಳಿಗೆ ಬಿದ್ದಳು. ಕಾನ್ಹಾ, ನೀನು ಬಂದಿದ್ದೀಯ? ಕೃಷ್ಣ ಮುಗುಳ್ನಕ್ಕು, ಸಹೋದರಿ, ನೀನು ರಾಖಿ ಕಟ್ಟಿದ್ದರಿಂದ ನಿನ್ನ ಸಹೋದರ ಖಂಡಿತ ಬರಬೇಕಿತ್ತು. ಇಂದಿನಿಂದ ನೀನು ನನ್ನ ಸಹೋದರಿ, ಮತ್ತು ನನ್ನ ಸಹೋದರಿಯ ಕಡೆಗೆ ಯಾರು ಕಣ್ಣು ಎತ್ತುತ್ತಾರೋ ಅವನಿಗೆ ಏನಾಗುತ್ತದೆ ಎಂದು ನಿನ್ನ ಸಹೋದರ ನೋಡಿಕೊಳ್ಳುತ್ತಾನೆ. ಹೀಗೆ ಹೇಳುತ್ತಾ ಕೃಷ್ಣ ಕಣ್ಮರೆಯಾದನು. ಅಷ್ಟರಲ್ಲಿ ಹಳ್ಳಿಗೆ ಸುದ್ದಿ ಬಂತು, ಠಾಕೂರ್ ರಘುವೀರ್ ಸಿಂಗ್ ಅವರ ಭವನ ಬೆಂಕಿಗೆ ಆಹುತಿಯಾಗಿದೆ. ಎಲ್ಲಾ ಕಪ್ಪು ಹಣ, ಎಲ್ಲಾ ನಕಲಿ ಭೂಪತ್ರಗಳು ಸುಟ್ಟುಹೋದವು. ಠಾಕೂರ್ ಸ್ವತಃ ಪಾರ್ಶ್ವವಾಯುವಿಗೆ ಬಲಿಯಾದರೂ ಅವರು ಮಾತನಾಡಲು ಸಹ ಸಾಧ್ಯವಾಗಲಿಲ್ಲ. ಪೊಲೀಸರು ತನಿಖೆ ನಡೆಸಿದಾಗ ಠಾಕೂರ್ ಅವರ ಎಲ್ಲಾ ದುಷ್ಟಕೃತ್ಯಗಳು ಬೆಳಕಿಗೆ ಬಂದವು. ಅವರನ್ನು ಜೈಲಿಗೆ ಹಾಕಲಾಯಿತು. ರಾಧಾಳ ಭೂಮಿಯನ್ನು ಉಳಿಸಲಾಯಿತು. ಅದರ ನಂತರ ಪ್ರತಿ ರಾಖಿ ರಾಧಳು ಮೊದಲು ಶ್ರೀಕೃಷ್ಣನಿಗೆ, ನಂತರ ತನ್ನ ಸಹೋದರ ಕನ್ಹಯ್ಯಗೆ ರಾಖಿ ಕಟ್ಟುತ್ತಾಳೆ. ಮತ್ತು ಕನ್ಹಯ್ಯ, ಅವನು ಇಂದು ದೊಡ್ಡ ಅಧಿಕಾರಿಯಾಗಿದ್ದಾನೆ. ಅವನು ತನ್ನ ಗುಡಿಸಲಿನ ಸ್ಥಳದಲ್ಲಿ ಸುಂದರವಾದ ಮನೆಯನ್ನು ನಿರ್ಮಿಸಿದ್ದಾನೆ. ಬಾಗಿಲಿನ ಮೇಲೆ ಒಂದು ಫಲಕವಿದೆ. ಇಲ್ಲಿ ಇಬ್ಬರು ಸಹೋದರರ ಸಹೋದರಿ ವಾಸಿಸುತ್ತಾಳೆ, ಒಬ್ಬ ಕನ್ಹಯ್ಯ ಮತ್ತು ಒಬ್ಬ ಶ್ರೀಕೃಷ್ಣ. ಪಾಠ: ರಾಖಿ ಕೇವಲ ದಾರಗಳ ಹಬ್ಬವಲ್ಲ, ಇದು ನಂಬಿಕೆಯ ಹಬ್ಬ. ಜಗತ್ತು ನಿಮ್ಮನ್ನು ತ್ಯಜಿಸಿದಾಗಲೂ ನಿಮ್ಮನ್ನು ಎಂದಿಗೂ ಬಿಡದ ಒಬ್ಬ ಸಹೋದರ ಇದ್ದಾನೆ, ಕಾನ್ಹಾ. ಅವನನ್ನು ನಿಜವಾದ ಹೃದಯದಿಂದ ಕರೆಯಿರಿ. ಅವನು ನವಿಲು ಕಿರೀಟವನ್ನು ಧರಿಸಿ ಓಡಿ ಬರುತ್ತಾನೆ. ಜೈ ಶ್ರೀ ರಾಧೆ ಕೃಷ್ಣ.